ನಮಸ್ಕಾರ ಮತ್ತು ಶುಭೋದಯ. ನಿಮ್ಮೆಲ್ಲರಿಗೂ ಹೃದಯದಿಂದ ಸ್ವಾಗತ. 3 ಫೆಬ್ರವರಿ 2026 ದಿನ ಭವಿಷ್ಯಕ್ಕೆ ನಾನು ನಿಮ್ಮ ಮಾರ್ಗದರ್ಶಕ. ಮತ್ತು ಇಂದು ನಾವು ಪ್ರತಿಯೊಂದು ರಾಶಿಯ ಬದುಕಿನ ವಿವಿಧ ಪದಗಳನ್ನು ಕೆಲಸ, ಹಣ, ಸಂಬಂಧ, ಆರೋಗ್ಯ ಮತ್ತು ಆತ್ಮವಿಶ್ವಾಸ ಒಳಗೊಂಡಂತೆ ವಿಚಾರಿಸೋಣ. ಈ ದಿನವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಪ್ರತಿಯೊಂದು ರಾಶಿಗೂ ವಿಶೇಷ ವಿಶ್ಲೇಷಣೆ, ಕೆಲವು ಕಥೆಗಳು ಮತ್ತು ನಿಮ್ಮ ದಿನವನ್ನು ಯಶಸ್ವಿಗೊಳಿಸಲು ಕೆಲವು. ಮೊದಲನೇ ರಾಶಿ ಮೇಷರಾಶಿ. ಸಕಾಲಿನ ಉದ್ಘಾಟನೆ. ಮೇಷರಾಶಿಯವರಿಗೆ ಇಂದು ನವಚೇತನ. ಬೆಳಗ್ಗೆ ಎದ್ದಾಗ ನಿನ್ನೊಳಗೆ ಏನೋ ಹೊಸ ಶಕ್ತಿಯ ದಾಳಿಯ ಭಾವನೆ. ಹಠಾತ್ ಹೊಸ ಕಾರ್ಯಗಳ ಬಗ್ಗೆ ಯೋಚನೆ ಬರುವುದು ಸಹಜ. ಇದರ ಬಗ್ಗೆ ಒಂದು ಕತೆ ಹೇಳಬೇಕು ಅಂದರೆ, ಇದೇನೋ ಒಬ್ಬ ಮೇಷ ಮಿತ್ರನು ಹಳೆಯ ಕೆಲಸದ ವಿಧಾನಕ್ಕೆ ಬದಲಾಗಿ ಹೊಸ ವಿಧಾನಕ್ಕೆ ಪ್ರಯತ್ನ ಮಾಡಿದ. ಮೊದಲಿಗೆ ಭಯವೂ ಸಂಶಯವೂ ಬಂದವು, ಆದರೆ ನಿಶ್ಚಯ ಹಸಿವಿನಿಂದ ಮುಂದಾದನು. ದಿನಾವಧಿಯಲ್ಲಿ ಆ ಯೋಜನೆ ಗೆಲುವಿನ ರೂಪ ತೆಗೆದುಕೊಂಡಿತು. ಹೀಗೆ ನಿಮ್ಮ ರಾಶಿಯವರಿಗೆ ಹೇಳಿರುವ ಪ್ರಕಾರ ಕಥಾಭಾಗದಲ್ಲಿ ಅರ್ಥ ಇದೆ ಅಂತ ಹೇಳ್ಬೋದು. ಈ ದಿನದ ಟಿಪ್ಸ್ ಏನಪ್ಪ ಅಂದರೆ, ಹೊಸ ಅವಕಾಶಗಳಿಗೆ ಹೃದಯ ತೆರೆ, ಆದರೆ ಅತಿಯಾದ ಆಲ್ಗೋರಿಥಮಿಗೆ ಒಗ್ಗಿಸಬೇಡಿ. ಹಿಂದೆ ನಡೆದುಕೊಂಡ ಶ್ರದ್ಧೆಯನ್ನು ಮಿಶ್ರಿಸಿಕೊಳ್ಳಿ. ಹಳೆ ಅನುಭವ ನವಚೇತನ ಏನಾಗುತ್ತೆ? ಯಶಸ್ವಿ ಫಲ. ಹಳೆ ಅನುಭವ ಪ್ಲಸ್ ಹೊಸ ನವಚೇತನ = ಯಶಸ್ವಿ ಫಲ ಅಂತ ಹೇಳ್ಬೋದು. ಸಲಹೆಗಳು ಏನಪ್ಪ ಅಂದರೆ, ಬೆಳಗ್ಗೆ 10 ನಿಮಿಷ ವ್ಯಾಯಾಮ ಮಾಡಿ. 3 ಹಣ ಸಂಬಂಧಿ ಕಾರ್ಯಗಳಲ್ಲಿ ಸಮತೋಲನ. ಮಧ್ಯಾಹ್ನದಲ್ಲಿ 5 ನಿಮಿಷ ಧ್ಯಾನ ಮಾಡಿ. 3 ಹಣ ಸಂಬಂಧಿ ಕಾರ್ಯಗಳಲ್ಲಿ ಸಮತೋಲನವಾಗಿರಿ ಹಾಗೂ ಮಧ್ಯಾಹ್ನ ಟೈಮಲ್ಲಿ ಏನು ಮಾಡಬೇಕು, ನೀವು 5 ನಿಮಿಷ ಧ್ಯಾನ ಮಾಡಬೇಕು. ಮುಂದಿನ ರಾಶಿ ಏನಪ್ಪ ಅಂದರೆ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ಶಾಂತಿ ಮತ್ತು ಸಮಾಧಾನ ಮುಖ್ಯ ದಿಕ್ಕು ಅಂತಲೇ ಹೇಳಬಹುದು. ಮನೆಯ ಅಂಗಳದಲ್ಲಿ ಸಾಂತ್ವನದ ಮಾತುಕತೆ ಇರುತ್ತೆ. ಹಳ್ಳಿ ಹಸಿರು ನೆಲದ ಒಂದಿಷ್ಟು ಸಮಯ, ಇವೆಲ್ಲವೂ ಒಟ್ಟಾಗಿ ಮನಸ್ಸನ್ನು ತಣಿಸುತ್ತೆ ಅಂತ ಹೇಳಬಹುದು. ಹೌದು, ವೃಷಭ ರಾಶಿಯವರಿಗೆ ಇವತ್ತು ತುಂಬ ಶಾಂತಿ ಮತ್ತು ಸಮಾಧಾನದ ಮುಖ್ಯ ದಿಕ್ಕು ಇರಬೇಕು. ಮನೆಯ ಅಂಗಳದಲ್ಲಿ ಸಾಂತ್ವನದ ಮಾತುಕತೆ ಇರುತ್ತೆ. ಆರ್ಥಿಕ ಸೂಚನೆ ಏನಪ್ಪ ಅಂದರೆ, ಬಂಡವಾಳದಲ್ಲಿ ಅತಿಯಾಗಿ ಮುಳುಗಬೇಡಿ. ಹಳೆಯ ಯೋಜನೆಗಳನ್ನು ಪುನಃಶೀಲಿಸಿ ಮತ್ತು ದೀರ್ಘಾವಧಿ ಲಾಭಕ್ಕೆ ಬುದ್ಧಿವಂತಿಕೆಯಿಂದ ಮುಂದಿನ ಆದಾಯವನ್ನು ಯೋಜಿಸಿ. ಗೊತ್ತಾಯ್ತಲ್ವಾ? ಬಂಡವಾಳದಲ್ಲಿ ಅತಿಯಾಗಿ ಮುಳುಗೋಗಬೇಡಿ. ಏಕೆಂದರೆ ನೀವು ಮುಂದೆ ಹೋಗ್ತಾ ಏನಾಗ್ಬಿಡುತ್ತೆ, ನೀವೇ ಮುಳುಗ್ಬಿಡ್ತೀರ. ಆದ್ದರಿಂದ ಹಳೆಯ ಯೋಜನೆಗಳನ್ನು ಪರಿಶೀಲಿಸಿ ಬುದ್ಧಿವಂತಿಕೆಯಿಂದ ಲಾಭ ಹೇಗೆ ಮಾಡಬೇಕು ಅಂತ ಮಾಡಬೇಕು. ನೀವು ತುಂಬ ಯೋಚನೆ ಬೇಕು ನಿಮಗೆ. ಇದಕ್ಕೊಂದು ಕತೆ ಹೇಳೋದಾದರೆ, ಒಬ್ಬ ವೃಷಭ ಸನಿಹದ ವ್ಯಕ್ತಿ ಹಣದ ವಿಚಾರದಲ್ಲಿ ತಕ್ಷಣ ನಿರ್ಧರಿಸಲಿಲ್ಲ. ಪರಿಶೀಲನೆ ಮಾಡಿದ ನಂತರ ನಿರ್ಧಾರ ತೆಗೆದುಕೊಂಡ ಮತ್ತು ಕೊನೆಗೆ ಉತ್ತಮ ಫಲ ಕಂಡ. ಯಾವುದೇ ಒಂದಾಗಲಿ, ನಾವು ಅದನ್ನು ಪರಿಶೀಲನೆ ಮಾಡದೆ ಮುಂದೆ ಹೋಗ್ತಾನೆ ಇದ್ದರೆ ನಾವು ಮುಳುಗ್ತೀವಿ. ನಾವು ಪರಿಶೀಲನೆ ಮಾಡಿ ಮುಂದೆ ಹೋದರೆ ಉತ್ತಮ ಫಲ ಕಾಣ್ತೀವಿ ಅಂತ ಇದರ ಅರ್ಥ. ಇದಕ್ಕೆ ನಾನು ಸಲಹೆ ಹೆಂಗೆ ಕೊಡ್ತೀನಿ ಅಂದರೆ, ಸಂಜೆ 15 ನಿಮಿಷ ವ್ಯಾಯಾಮ ಮಾಡಿ ಅಥವಾ ಪ್ರಾರ್ಥನೆ ಮಾಡಿ. ಹಣದ ದಾಖಲೆ ಚೆಕ್ ಮಾಡ್ತಾಯಿರಿ. ಕುಟುಂಬದೊಂದಿಗೆ ಒಂದು ಹಾಸ್ಯ ಕಥೆಯನ್ನು ನೀವು ಹಂಚಿಕೊಳ್ಳಿ. ಆವಾಗ ನಿಮ್ಮ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತ ಹೇಳಬಹುದು. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ, ನಿನ್ನೊಳಗಿನ ಸಂವಹನ ಶಕ್ತಿ ಇಂದು ಹೆಚ್ಚು ಬೆಳಗುತ್ತದೆ ಅಂತ ಹೇಳಬಹುದು. ಮಾತುಗಳು ಪ್ರಭಾವಶಾಲಿ ಇರುತ್ತವೆ, ಆದರೆ ಅಷ್ಟೇ ಸಂವೇದನಶೀಲವಾಗಿರಬಹುದು. ಗೊತ್ತಾಯ್ತಲ್ವಾ? ಪ್ರಾಯೋಗಿಕ ಸಲಹೆ ಹೇಳೋದಾದರೆ, ಮಹತ್ವದ ಮಾತುಕತೆಯ ಮೊದಲು 3 ಯೋಚನೆಯನ್ನು ಮಾಡಬೇಕು. ನೀವು 3 ಆ್ಯಂಬಿಷನ್ಸ್ ಇಟ್ಕೊಬೇಕು. ಏನಪ್ಪ ಅದು ಅಂದರೆ, ಇದರಿಂದ ನಕಾರಾತ್ಮಕ ಫಲ ಸಿಗುತ್ತಾ ನನಗೆ? ಇದು ಸ್ಪಷ್ಟವಾಗಿದೆಯಾ? ಅಥವಾ ಇದರಲ್ಲಿ ಅನಿವಾರ್ಯ ಮಾಹಿತಿ ಇದೆಯೇ ಇಲ್ಲವೋ ಅಂತ 3 ರೀತಿಯಲ್ಲಿ ನೀವು ಯೋಚನೆ ಮಾಡಿ ಆ್ಯಂಬಿಷನ್ ಮಾಡ್ಕೊಳ್ಳಿ. ವೃತ್ತಿಪರ ಕತೆ ಹೇಳೋದಾದರೆ, ನಿಮಗೆ ಅಂದರೆ ನಿಮ್ಮ ರಾಶಿಯ ತಕ್ಕ ಹಾಗೆ ಒಂದು ಕತೆ ರಚಿಸೋದಾದರೆ, ಒಬ್ಬ ಮಿಥುನ ಸಹೋದ್ಯೋಗಿಯು ಬ್ಲಾಗು ಬರೆಯಲು ತೀರ್ಮಾನಿಸಿದ.
ಪ್ರಾರಂಭದಲ್ಲಿ ಹಿಂಭಾಗದಲ್ಲಿರೋ ಸಂಶಯಗಳು ತಡ್ಡಿದ್ದವು. ಆದರೆ ಓದುವವರ ಪ್ರತಿಕ್ರಿಯೆ ನಕಾರಾತ್ಮಕವಾಗಿದ್ದು ಆತ್ಮವಿಶ್ವಾಸ ಮತ್ತಷ್ಟು ಬಲವಾಯಿತು. ಆತ್ಮವಿಶ್ವಾಸ ತುಂಬ ಬಲ ಆಗುತ್ತೆ. ಈ ಕಥೆಯಿಂದ ಏನು ಅರ್ಥವಾಗುತ್ತೆ ನಮಗೆ, ಆತ್ಮವಿಶ್ವಾಸ ಎಷ್ಟು ಬಲವಾಗುತ್ತೆ ಅಂತ. ಇದಕ್ಕೆ ನಾನು ಸಲಹೆ ಏನು ಕೊಡ್ತೀನಿ ಈ ರಾಶಿಯವರಿಗೆ ಅಂದರೆ, ಯಶಸ್ಸಿನ ಅನುಭವವನ್ನು 5 ಮಾತುಗಳಲ್ಲಿ ಬರೆಯಿರಿ ಅಂತ ಹೇಳ್ತೀನಿ. ಗೊತ್ತಾಯ್ತಲ್ವಾ? ಹಾಗೂ ಮಧ್ಯಾಹ್ನ 10 ನಿಮಿಷ ನಿಶಬ್ದತೆಯಿಂದ ಇರಬೇಕು. ನೀವು 10 ನಿಮಿಷ ನೀವು ನಿಶಬ್ದತೆ ಇರೋ ಕಡೆ ಇರಿ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರು ನೈಜ ಭಾವನೆಗಳಿಗೆ ತುಂಬ ನಿಕಟವಾಗಿರುತ್ತಾರೆ. ಇಂದು ನಿಮ್ಮ ತಾಳ್ಮೆ ಮತ್ತು ಪ್ರವೃತ್ತಿ ಇಬ್ಬರ ನಡುವಿನ ಸಮತೋಲನವೇ ಗುರಿಯಾಗಬೇಕಾಗಿದೆ. ಕಟಕ ರಾಶಿಯವರು ನೈಜ ಭಾವನೆಗಳಿಗೆ ತುಂಬ ನಿಕಟವಾಗಿರ್ತಾರಂತೆ. ಹೌದು, ಅವರು ಜೀವನದಲ್ಲಿ ನಡೆಯುವಂಥ ನಿಜ ಘಟನೆಗಳಲ್ಲಿ ಭಾವನೆಗಳಿರ್ತಾವಲ್ಲ, ಅದಕ್ಕೆ ತುಂಬ ನಿಕಟವಾಗಿರ್ತಾರೆ. ಇಂದು ನಿಮ್ಮ ತಾಳ್ಮೆ ಮತ್ತು ಪ್ರವೃತ್ತಿ ಇಬ್ಬರ ನಡುವಿನ ಸಮತೋಲನವೇ ಗುರಿಯಾಗಬೇಕಾಗಿದೆ. ನಿಮ್ಮ ತಾಳ್ಮೆ ಮತ್ತು ಪ್ರವೃತ್ತಿಯಲ್ಲಿ ನಿಮ್ಮದು ಸಮತೋಲನ ಗುರಿ ಅಂತಲೇ ಹೇಳ್ಬೋದು. ಸಲಹೆ ಏನು ಕೊಡ್ಬೋದು ಈ ರಾಶಿಯವರಿಗೆ ಅಂದರೆ, ಮನಸ್ಸು ತಗ್ಗುವ ಹಾಗಿಲ್ಲದಿದ್ದರೆ ಹೊರಗೆ ಹುದುಗಿದಂತೆ ಪ್ರಾಕೃತಿಕ ವಾತಾವರಣದಲ್ಲಿ ಶಾರ್ಟ್ ವಾಕ್ ಮಾಡಿ. ಆಗ ನಿಮಗೆ ತುಂಬ ತಂಪಾದ ಗಾಳಿಯಲ್ಲಿ ನೀವು ವಾಕ್ ಮಾಡಿದಾಗ ನಿಮ್ಮ ಮನಸ್ಸಿಗೆ ತಾಗುತ್ತೆ, ಅಂದರೆ ನಿಮಗೆ ಸ್ಟ್ರೆಸ್ ಫ್ರೀ ಆಗುತ್ತೆ. ಅವರಿಗೆ ಟಿಪ್ ಹೇಳೋದಾದರೆ ಈ ರಾಶಿಯವರಿಗೆ ತುದಿಯಲ್ಲಿ ತುಂಡಾಗಿ ನೀರು ಹೆಚ್ಚು ಕುಡಿಯಿರಿ. ಹೌದು, ನೀರನ್ನು ತುಂಬ ಕುಡಿಬೇಕು ನೀವು. ಇದು ಮರುಗೊಳ್ಳುವಿಕೆ ಮತ್ತು ಮನಃಶಾಂತಿಯಾಗಿ ನೆರವಾಗುತ್ತೆ ಅಂತ ಹೇಳಬಹುದು. ಸಮಕಥನ ಕತೆ. ಏನಪ್ಪ ಸಮಕಥನ ಕತೆ ಅಂದರೆ, ಒಬ್ಬ ಕಟಕ ಸ್ನೇಹಿತನು ಸಂಬಂಧದ ಒತ್ತಡದಿಂದ ನೋವನ್ನು ಅನುಭವಿಸಿದ. ಒಬ್ಬ ಸ್ನೇಹಿತ ಒತ್ತಡದಿಂದ ಒಂದು ನೋವನ್ನು ಅನುಭವಿಸ್ತಾನಂತ. ತುಂಬ ಧೈರ್ಯದಿಂದ ಮಾತನಾಡುವುದರಿಂದ ಸಂಬಂಧಕ್ಕೆ ಹೊಸ ದಿಕ್ಕು ಸಿಕ್ಕಿತು. ಹೌದು, ನೀವು ಸಂಬಂಧ ಉಳಿಸ್ಕೋಬೇಕು ಅಂತ ನೀವು ಒತ್ತಡದಿಂದ ಅದು ನೋವು ಹಾಗೆ ಅನುಭವಿಸ್ತಾ ಇದ್ದೀರಾ ಅಂದರೆ ಆ ನೋವನ್ನ ಪಡಬೇಡಿ. ಧೈರ್ಯದಿಂದ ಏನಾದರೂ ಒಂದು ಮಾತಾಡಿದರೆ ನಿಮಗೆ ಆ ಸಂಬಂಧಕ್ಕೆ ಹೊಸ ದಿಕ್ಕೇ ಸಿಗುತ್ತೆ. ಮನಸ್ಸು ಬಿಚ್ಚಿ ಮಾತಾಡಿ. ಸಿಂಹರಾಶಿಯವರಿಗೆ ಸಿಂಹರಾಶಿಯಲ್ಲಿ ಸ್ಫೂರ್ತಿಯ ಜ್ವಾಲೆ. ಹೌದು ನೋಡಿ, ತುಂಬ ಸ್ಫೂರ್ತಿ ಇದೆ ಇವರಿಗೆ. ಇಂದು ಪ್ರಜ್ವಲಿಸಿದೆ ಅಂತ ಹೇಳ್ಬೋದು. ನಿಮ್ಮ ಕೀರ್ತಿ ಮತ್ತು ನಿಮ್ಮ ಪ್ರಯತ್ನಕ್ಕೆ ಪ್ರತಿಫಲವಾಗಬಹುದು. ಇಂದು ನೀವು ಇಷ್ಟು ದಿನ ಪಟ್ಟಿರೋ ಶ್ರಮಕ್ಕೆ, ನಿಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ಬೋದು. ಆದರೆ ಅದಕ್ಕೆ ಹೆಮ್ಮೆ ಬದಿಯನ್ನಾಗಬಾರದು. ನೀವು ಅದಕ್ಕೆ ಹೆಮ್ಮೆ ಪಡಬಾರ್ದು. ನೀವು ಇಷ್ಟು ದಿನ ಪಟ್ಟಿರೋ ಕಷ್ಟಕ್ಕೆ ನಿಮಗೆ ಪ್ರಯತ್ನ ಸಿಕ್ಕಿರ್ಬೋದು, ಆದರೆ ಆ ಪ್ರತಿಫಲ ಬಂದಿದೆ ಅಂದಾಗ ನೀವು ಅದಕ್ಕೆ ಬೀಗಬೇಡಿ, ಹೆಮ್ಮೆಯನ್ನು ಪಡಬಾರ್ದು. ಸಭೆ ಕಾರ್ಯಸ್ಥಳ ಕತೆ ಅಂತ ನಾನೊಂದು ಕತೆ ರೂಪಿಸಿದ್ದೀನಿ ಈ ರಾಶಿಯವರಿಗಿಂದು. ಏನಪ್ಪ ಅಂದರೆ, ಒಬ್ಬ ಸಿಂಹಸ್ಥಿತಿಯ ವ್ಯಕ್ತಿ ವರ್ಕ್ಶೀಟ್ ಸ್ಥಗಿತವಾಗಿದ್ದಾಗ ಉದ್ಘಾಟಕ ಭಾಷಣ ನೀಡಿದ. ನಂತರ ಗ್ರೂಪ್ ಅದರ ಬಗ್ಗೆ ಚರ್ಚಿಸಿತು. ಇದು ತಂಡದ ಶ್ರದ್ಧೆಯನ್ನು ಮತ್ತಷ್ಟು ಹೆಚ್ಚಿಸಿತು ಅಂತಲೇ ಹೇಳ್ಬೋದು. ಈ ಕತೆ ನಿಮಗೆ ತುಂಬ ಅರ್ಥ ಮಾಡಿಸಿದೆ ಅಂತ ಅಂದ್ಕೊಳ್ತೀನಿ. ಈ ರಾಶಿಯವರಿಗೆ ಸಲಹೆ ಏನು ಕೊಡ್ಬೋದು ಅಂದರೆ, ತಂಡದ ಒಬ್ಬರ ಸಾಧನೆಗೂ ಪ್ಲಸ್ ಪಾಯಿಂಟ್ ಮಾಡಿ. ಹಾಗೂ ಮಧ್ಯಾಹ್ನ 15 ನಿಮಿಷಕ್ಕೆ ಸಾಧನೆ ಗುರಿ ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ ಹೇಳ್ಬೋದು. ನಿಮ್ಮಷ್ಟಕ್ಕೆ ನೀವೇ 15 ನಿಮಿಷಕ್ಕೆ ನೀವು ಸಂಕ್ಷಿಪ್ತವಾಗಿ ಬರೀಕೊಬೋದು. ಆಗ ನಿಮಗೆ ತಿಳಿಯುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿರ್ವಹಣೆ ಮತ್ತು ಸಿಬ್ಬಂದಿ ನಿರ್ವಹಣೆ ಇಂದು ಉತ್ತಮ ಫಲ ನೀಡುತ್ತೆ ಅಂತ ಹೇಳ್ಬೋದು. ಯೋಚನೆ ಶಾಂತವಾಗಿ ಕ್ರಿಯಾಶೀಲರವಾಗಿ ಇರಲಿ. ಗೊತ್ತಾಯ್ತಲ್ವ? ಕನ್ಯಾ ರಾಶಿಯವರಿಗೆ ನಿರ್ವಹಣೆ ಮತ್ತು ಸಿಬ್ಬಂದಿ ನಿರ್ವಹಣೆ ಇಂದು ಉತ್ತಮ ಫಲ ನೀಡುತ್ತೆ ಅಂತಲೇ ಹೇಳ್ಬೋದು. ಯೋಚನೆ ಹೇಗಿರಬೇಕು ಅಂದರೆ, ಕ್ರಿಯಾಶೀಲವಾಗಿರಬೇಕು. ನಿಮಗೊಂದು ಚಟುವಟಿಕೆ ಕೊಡೋದಾದರೆ, ಇವತ್ತು 5 ಕಾರ್ಯದ ಪಟ್ಟಿಯನ್ನು ತಯಾರಿಸಿ ಮತ್ತು ಪ್ರಾಥಮಿಕತೆಯ ಕ್ರಮದಲ್ಲಿ ಗುರುತಿಸಿ. ಗೊತ್ತಾಯ್ತಾ? 5 ಕಾರ್ಯದ ಪಟ್ಟಿಯನ್ನು ತಯಾರಿಸ್ಕೊಬೇಕು ನೀವು. ಮೇಲೆ ಏನು ಮಾಡಬೇಕು, ಜೊತೆಗೆ ಪ್ರಾಥಮಿಕತೆಯ ಕ್ರಮದಲ್ಲಿ ಗುರುತಿಸ್ಬೇಕು ನೀವು. ಆವಾಗ ನಿಮಗೆ ತಿಳಿಯುತ್ತೆ. ಇದಕ್ಕೊಂದು ಕತೆ ರಚಿಸೋದಾದರೆ, ಒಬ್ಬ ವ್ಯಕ್ತಿ ತನ್ನ ವಾರದ ಗುರಿಗಳನ್ನು ನಿಧಾನವಾಗಿ ಬರೆದಂತೆ. ಅವನ ವಾರದ ಗುರಿ ಅಂದರೆ ಆ ವಾರದಲ್ಲಿ ಅವನು ಏನೇನು ಗುರಿ ಮಾಡಿದ್ನೋ, ಗುರಿಗಳನ್ನ ಸಾಧಿಸಿದ್ನೋ ನಿಧಾನವಾಗಿ ಬರ್ಕೊಳ್ತಾನೆ. ದಿನವಾಗಿ ಒಂದೊಂದಾಗಿ ಪೂರ್ಣಗೊಳಿಸಿದಂತೆ ಆತ್ಮಶಕ್ತಿ ಹೆಚ್ಚುತ್ತಾ ಹೋಗಿತ್ತು.
ತಿಳಿತಾ? ಇದಕ್ಕೆ ಸಲಹೆ ಕೊಡೋದಾದರೆ ಮಧ್ಯಾಹ್ನ ಉಳಿದ ನಡೆದಿದೆ ಅಂದುಕೊಳ್ಳದೆ ಅಪ್ಡೇಟ್ ಮಾಡಬೇಕು. ಅಂದರೆ ಅಪ್ಡೇಟ್ ಆಗಬೇಕು. ಹಗಲು 15 ನಿಮಿಷ ಓದಬೇಕು. 15 ನಿಮಿಷ ನೀವು ಓದ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ನಂತರ ರಾಶಿಯವರು ತುಲಾರಾಶಿ. ತುಲಾರಾಶಿಯವರು ಇಂದು ಸಂಬಂಧ ಮತ್ತು ಸಮತೋಲನಕ್ಕೆ ಹೆಚ್ಚು ಒತ್ತು ನೀಡಬೇಕು. ಸಂಬಂಧ ಮತ್ತು ಸಂಬಂಧಕ್ಕೆ ಎಷ್ಟು ನೀವು ಒತ್ತು ಕೊಡ್ತೀರೋ ಸಮತೂಕವಾಗಿ ಅಂದರೆ ಸಮವಾಗಿ ಹೆಚ್ಚು ಒತ್ತು ನೀಡಬೇಕು. ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಇರಲಿ ಮತ್ತು ಸುತ್ತಲೂ ಇರುವವರೊಂದಿಗೆ ಸಮನ್ವಯ ಸಾಧಿಸಲು ಯತ್ನಿಸಬೇಕು. ಸುತ್ತಲೂ ಇರುವಂಥವರಿಗೆ ನೀವು ಒಂದೇ ಸಮತೋಲನದಲ್ಲಿ ಇರುವಂಥರ ನೀವು ಯತ್ನಿಸಬೇಕು. ದಿನದ ಶುಭಾರಂಭದಲ್ಲಿ ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಒಂದು ಚಿಕ್ಕ ಮಾತುಕತೆ ಮನಸ್ಸಿಗೆ ಶಾಂತಿ ನೀಡುತ್ತೆ. ಹೊಸ ಪ್ರಸ್ತಾಪಗಳು ಬಂದರೆ ಮೊದಲಿಗೆ ಗಮನದಿಂದ ಗಮನಿಸಿ ನಂತರ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳಿ ಅಂತ ಹೇಳ್ಬೋದು. ಆರ್ಥಿಕ ಸೂಚನೆ ಏನಪ್ಪ ಇವ್ರದ್ದು ಅಂದರೆ ತುಲಾರಾಶಿಯವರ ಆರ್ಥಿಕ ಸೂಚನೆ: ಹಣದ ವ್ಯವಹಾರದಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯ. ತ್ವರಿತ ನಿರ್ಧಾರಗಳಿಂದ ತಪ್ಪಿಸಿ ಬದಲಿಗೆ ದೀರ್ಘಾವಧಿ ಲಾಭವನ್ನು ಗಮನಿಸಿ. ಸ್ವಲ್ಪ ಜಾಗ್ರತೆಯಿಂದ ಇರಲಿ ನಿಮ್ಮ ಹಣದ ವ್ಯವಹಾರದಲ್ಲಿ. ಮತ್ತೇನಪ್ಪ ಅಂದರೆ ತ್ವರಿತ ನಿರ್ಧಾರಗಳಿಂದ ತಪ್ಪಿಸ್ಬೇಕು ನೀವು. ಆ ಕಡೆ ಎಲ್ಲ ಈ ಕಡೆ ಎಲ್ಲ ಆ ಥರ ನಿರ್ಧಾರ ಮಾಡಬೇಡ್ರಿ. ಬದಲಿಗೆ ದೀರ್ಘಾವಧಿ ಲಾಭವನ್ನು ಗಮನಿಸ್ಬೇಕು ನೀವು. ಇವರಿಗೊಂದು ಚಟುವಟಿಕೆ ಅಂತ ಹೇಳೋದಾದರೆ ದಿನದ ವೇಳೆ 10 ನಿಮಿಷ ಪ್ರಾಥಮಿಕ ಆಧ್ಯಾತ್ಮಿಕ ಯೋಗ ಅಥವಾ ಧ್ಯಾನದಿಂದ ಶಾಂತಿ ಪಡ್ಕೊಬೋದು ನೀವು. ಕತೆ ಒಂದೇನಪ್ಪ ಅಂದರೆ ಒಬ್ಬ ತುಲಾರಾಶಿ ಮಿತ್ರನು ಹೊಸ ಉದ್ಯೋಗದ ಪ್ರಸ್ತಾವನೆಯನ್ನು ತಕ್ಷಣ ಅಂಗೀಕರಿಸ ಬಯಸಿದ್ದ. ಆದರೆ ಹಠಾತ್ ನಿರ್ಧಾರ ತೆಗೆದುಕೊಳ್ಳದೆ ತನಗೆ ಸೂಕ್ತ ಸಮಯ ಕಳೆಯುವ ಮೂಲಕ ಆ ಪ್ರಸ್ತಾವನೆಯನ್ನು ವಿಶ್ಲೇಷಿಸಿದನು. ಅಂತಿಮವಾಗಿ ಇದು ಅವನಿಗೆ ಉತ್ತಮ ಅನುಭವ ಹಾಗೂ ದೀರ್ಘಾವಧಿ ಲಾಭ ತಂದಿತು ಅಂತಲೇ ಹೇಳ್ಬೋದು. ಈ ಕಥೆಯಲ್ಲಿ ಅರ್ಥ ಇದೆ ನೋಡಿ. ಸಲಹೆ ಏನು ಕೊಡೋದಪ್ಪ ಅಂದರೆ ಮಾತನಾಡುವ ಮೊದಲು 3 ಬಾರಿ ಯೋಚಿಸಿ. ನೀವು ಏನೇ ಮಾತಾಡ್ತೀರಾ ಅಂದರೂ ನೀವು 3 ಬಾರಿ ಯೋಚನೆ ಮಾಡಬೇಕಾಗುತ್ತೆ. ಹಣದ ವ್ಯವಹಾರದಲ್ಲಿ ಹೆಚ್ಚುವರಿ ಜಾಗ್ರತೆ ಇರಬೇಕು. ತುಂಬ ಜಾಗ್ರತೆ ಬೇಕು ನಿಮಗೆ. ಸಂಜೆ 5 ನಿಮಿಷ ಮನಸ್ಸಿನ ಮನೋಚಿಂತನೆ ಮಾಡಿ. ಅಂದರೆ ನಿಮ್ಮ ಮನಸ್ಸಲ್ಲಿ ನೀವು ಚಿಂತೆ ಮಾಡಿ, ದಿನ ನಾವು ಏನು ಮಾಡಿದ್ವಿ ಅಂತ. ಆಗ ನಿಮಗೆ ಗೊತ್ತಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಭಾವನಾತ್ಮಕವಾಗಿ ದಿನವನ್ನು ಅನುಭವಿಸುತ್ತಾರೆ. ನಿಮ್ಮ ಭಾವನೆಗಳನ್ನು ತಿಳಿದುಕೊಂಡು ನಿಮ್ಮ ಸುತ್ತಲೂ ಇರುವವರೊಂದಿಗೆ ಸಮರ್ಥವಾಗಿ ಹಂಚಿಕೊಳ್ಳಿ. ಅವರು ಯಾವ ಥರ ದಿನ ಅನುಭವಿಸ್ತಾರೆ ಅಂದರೆ ಭಾವನಾತ್ಮಕವಾಗಿ ದಿನ ಅನುಭವಿಸ್ತಾರೆ ಅಂತ ಹೇಳ್ಬೋದು. ನಿಮ್ಮ ಭಾವನೆ ಏನಿದೆ ಅಂತ ತಿಳ್ಕೊಂಡು ನೀವು ಸುತ್ತ ಇರುವವರಿಗೆ ನೀವು ಹಂಚ್ಕೊಬೋದು. ಹೊಸ ಆಸಕ್ತಿಗಳಿಗೆ ಅವಕಾಶ ಕೊಡಿ. ಹಳೆಯ ಅಭ್ಯಾಸಗಳನ್ನು ಬಿಟ್ಟು ಹೋದ ಚಟುವಟಿಕೆಗಳನ್ನು ಆರಂಭಿಸಲು ಸಮಯ ಸೂಕ್ತವಾಗಿದೆ ಅಂತ ಹೇಳ್ಬೋದು. ಮತ್ತೇನಪ್ಪ ಅಂದರೆ ಆರೋಗ್ಯ ಟಿಪ್ಸ್ ಕೊಡೋದಾದರೆ ಇವರಿಗೆ ವೃಶ್ಚಿಕ ರಾಶಿಯವರಿಗೆ ಇಡೀ ದಿನ ನಿಮ್ಮ ಶಕ್ತಿ ಎದೆಯಲ್ಲಿಟ್ಟುಕೊಳ್ಳಿ. ಹೈಡ್ರೇಷನ್ ಮತ್ತು ಗೊತ್ತಾಯ್ತಲ್ಲ ಮತ್ತು ಮಧ್ಯಾಹ್ನ ವಿಶ್ರಾಂತಿ ಮಹತ್ವ ಅಂತ ಹೇಳ್ಬೋದು. ಮಧ್ಯಾಹ್ನ ವಿಶ್ರಾಂತಿ ನಿಮಗೆ ತುಂಬ ಅಗತ್ಯ ಇದೆ. ಕತೆ ಭಾಗ ಹೇಳೋದಾದರೆ ಈ ರಾಶಿಯವರಿಗೆ ಒಬ್ಬ ವೃಶ್ಚಿಕ ವ್ಯಕ್ತಿ ಭಾವನಾತ್ಮಕ ಒತ್ತಡದಿಂದ ನೊಂದಿದ್ದ. ಆತ್ಮ ಸಂಭಾಷಣೆ ಮತ್ತು ದಿನದ ಕೊನೆಯಲ್ಲಿ ಧ್ಯಾನ ಮಾಡುವ ಮೂಲಕ ಆತ್ಮವಿಶ್ವಾಸ ಹಂಚಿಕೊಂಡ. ಈ ರಾಶಿಯವರು ಮನಸ್ಸಲ್ಲಿ ಭಾವನಾತ್ಮಕಗಳು ತುಂಬ ಒತ್ತಡದಿಂದ ಇಟ್ಕೊಂಡಿರ್ತಾರೆ. ಅವ್ರು ಮಾತಾಡೋಕ್ಕೂ ಆಗಲ್ಲ ಅಂದಾಗ ಏನು ಮಾಡಬೇಕು ಅಂದರೆ ಸಂಜೆ ಟೈಮು ಧ್ಯಾನ ಮಾಡಿ. ಆವಾಗ ನಿಮ್ಮದು ಆತ್ಮವಿಶ್ವಾಸ ಹೆಚ್ಚಿಸುತ್ತೆ, ಒತ್ತಡದಿಂದ ಹೊರಬರ್ತೀನಿ ಅಂತ ಹೇಳ್ಬೋದು. ಸಲಹೆಗಳು ಏನು ಕೊಡ್ಬೋದು ಅಂದರೆ ಮನಸ್ಸಿನ ಅಭಿವ್ಯಕ್ತಿಗೆ ದಿನದ ಬರವಣಿಗೆ. ನಿಮ್ಮ ಮನಸ್ಸಿಗೆ ಯಾರು ಇಷ್ಟ ಆಗ್ತಾರೋ ಅವರಿಗೆ ದಿನ ಒಂದು ಬರವಣಿಗೆ ಬರೆಯಿರಿ. ಮಧ್ಯಾಹ್ನ ಒಂದು ಚಿಕ್ಕ ವಾಕ್ ಅಥವಾ ಯೋಗ ಮಾಡಿ. ಸಾಮಾಜಿಕ ಸಂಪರ್ಕದಲ್ಲಿ ಸಮಾಧಾನ ಸಾಧನೆ. ಅರ್ಥ ಆಯ್ತಲ್ಲ? ನಾನು ಹೇಳೋ ಒಂದೊಂದು ಕಥೆ ನಿಮ್ಮ ರಾಶಿಗೆ ಆ ದಿನದಲ್ಲಿ ನಿಮಗೆ ತಟ್ಟತ್ತೆ ಅಂತ ಹೇಳಬಹುದು. ಧನಸ್ಸು ರಾಶಿಯವರಿಗೆ ಏನು ಹೇಳೋದು ಅಂದರೆ ಧನು ರಾಶಿಯವರು ಇಂದು ಪ್ರಯಾಣ, ಅಧ್ಯಯನದ ಹೊಸ ಅನುಭವಗಳಿಗೆ ಯೋಗ್ಯ ಸಮಯ. ನಿಮ್ಮ ಸಂಕಲ್ಪಗಳು ಶಕ್ತಿ ಪಡೆಯುತ್ತೆ ಅಂತ ಹೇಳ್ಬೋದು. ಇವತ್ತು ನಿಮಗೆ ಪ್ರಯಾಣ ತುಂಬ ಒಳ್ಳೆಯದು. ಅಧ್ಯಯನ ಮತ್ತು ಹೊಸ ಅನುಭವಗಳಿಗೆ ಯೋಗ್ಯ ಇದೆ. ಏಕೆಂದರೆ ಧನು ರಾಶಿಯವರು ಸ್ವಾಭಾವಿಕವಾಗಿ ಉತ್ಸಾಹಭರಿತರು.
ಇಂದು ಹೊಸ ವಿಷಯ ಕಲಿಯಲು, ಹೊಸ ಸ್ನೇಹಿತರನ್ನು ಪರಿಚಯಿಸಲು ಅಥವಾ ಹೊಸ ಅವಕಾಶಗಳನ್ನು ಹುಡುಕಲು ಹೆಚ್ಚು ಪ್ರಯೋಜನ ಮಾಡ್ತಾರೆ ಅಂತ ಹೇಳ್ಬೋದು. ಇವರಿಗೆ ಚಟುವಟಿಕೆ ಏನು ಕೊಡೋದಪ್ಪ ಅಂದರೆ, ನಿಮ್ಮ ದಿನದ ಪ್ರಮುಖ ಗುರಿಗಳನ್ನು ಬರೆಯಿರಿ. ದಿನ ಆಗುವಂಥ ಗುರಿಗಳು ನೀವು ಬರ್ಕೊಬೇಕು. ಬೆಳಗ್ಗೆ ಮತ್ತು ಸಂಜೆ ಒಂದ್ಸಲ ನೀವು ಆ ಗುರಿನ ಪರಿಶೀಲನೆ ಮಾಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ. ಇದಕ್ಕೆ ತಕ್ಕಂಥ ಒಂದು ಕತೆ ಹೇಳಲ್ಲ. ಒಬ್ಬ ಧನು ವ್ಯಕ್ತಿ ಪ್ರಯಾಣದ ಬಗ್ಗೆ ಭಯಪಟ್ಟು ಮುಂದುವರಿಯಲಿಲ್ಲ. ಆದರೆ ಸ್ನೇಹಿತನ ಸಲಹೆ ತಾಳ್ಮೆಯಿಂದ ಕೇಳಿ ಪ್ರಯಾಣಕ್ಕೆ ಹೋದ. ದ್ವಿಗುಣ ಸಂತೋಷ ಮತ್ತು ಹೊಸ ಸ್ನೇಹಿತರು ಸಹ ಸಿಕ್ಕರು ಅವರಿಗೆ. ಈ ಕತೆ ನಿಮಗೆ ತುಂಬ ಅಂದರೆ ತುಂಬ ತಟ್ಟುತ್ತೆ ಅಂತ ಹೇಳ್ಬೋದು. ಇವರಿಗೆ ಸಲಹೆ ಕೊಡೋದಾದರೆ, ಹೊಸ ವಿಷಯ ಕಲಿಯಿರಿ. 15 ನಿಮಿಷ ಪ್ರತಿದಿನ ಹೊಸ ವಿಷಯಗಳನ್ನು ನೀವು ಕಲಿತಾ ಬನ್ನಿ. ದಿನಕ್ಕೆ 15 ನಿಮಿಷ. ಸಂಕಲ್ಪವನ್ನು ದೈನಂದಿನ ಚಟುವಟಿಕೆಯಲ್ಲಿ ಬಳಸಿರಿ. ಆಗ ಹೆಚ್ಚು ಕೆಲಸ ಮಾಡಿದರೆ 5 ನಿಮಿಷ ವಿಶ್ರಾಂತಿ ತಗೊಳ್ಳಿ. ನಿಮಗೆ ತುಂಬ ವಿಶ್ರಾಂತಿ ಮುಖ್ಯ ಇದೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ಉದ್ಯೋಗ ಮತ್ತು ಉದ್ಯಮದಲ್ಲಿ ಉತ್ತಮ ಅವಕಾಶಗಳು ಇದೆ ಅಂತ ಹೇಳ್ಬೋದು. ಸಮಸ್ಯೆಗಳಿಗೆ ಕ್ರಮಬದ್ಧವಾಗಿ ಪರಿಹಾರ ಕಂಡುಹಿಡಿಯಿರಿ. ಅರ್ಥ ಆಯ್ತಲ್ಲ? ಈ ರಾಶಿಯವರಿಗೆ ಇವತ್ತು ಉದ್ಯಮದಲ್ಲಿ ಉತ್ತಮ ಅಂದರೆ ತುಂಬ ಅವಕಾಶ ಇದೆ. ನಿಮ್ಮ ಕೆಲಸದಲ್ಲಿ ಸಮಸ್ಯೆಗಳಿಗೆ ಕ್ರಮಬದ್ಧವಾಗಿ ನೀವು ಪರಿಹಾರನ ನೋಡ್ತಾ ಹೋಗಿ. ಹೊಸ ಯೋಜನೆಗಳು ಅಥವಾ ಲೆಕ್ಕಾಚಾರ ಪ್ರಾರಂಭಿಸಲು ಸಮಯ ಸೂಕ್ತವಾಗಿದೆ ಅಂತ ಹೇಳ್ಬೋದು. ಯಾವುದೇ ಒಂದು ಹೊಸ ಯೋಜನೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಇವತ್ತು ಪ್ರಾರಂಭಿಸಿ. ತುಂಬ ಒಳ್ಳೆಯ ದಿನ. ನಿಮ್ಮ ಶ್ರದ್ಧೆ ಮತ್ತು ಶ್ರಮ ನಿಮ್ಮನ್ನು ಯಶಸ್ವಿಗೆ ತರುತ್ತೆ. ನಿಮ್ಮಲ್ಲಿರೋ ಹಾರ್ಡ್ ವರ್ಕ್ ನಿಮ್ಮನ್ನ ಯಶಸ್ಸಿಗೆ ತರುತ್ತೆ. ಆರ್ಥಿಕ ಸಲಹೆ ಕೊಡೋದಾದರೆ, ಅನಗತ್ಯ ವೆಚ್ಚವನ್ನು ಅರ್ಥ ಆಯ್ತಲ್ಲ ತಪ್ಪಿಸಿ ಹಳೆಯ ಲೆಕ್ಕಾಚಾರ ಪರಿಶೀಲಿಸಿ ನೀವು. ಸರಿನಾ? ಕತೆ ಭಾಗ ಹೇಳೋದಾದರೆ, ಒಬ್ಬ ಮಕರ ವ್ಯಕ್ತಿ ಹೊಸ ಯೋಜನೆ ಆರಂಭಿಸಲು ತಯಾರಾಗಿದ್ದ. ಸಮಯ ನಿಯಂತ್ರಣ ಮತ್ತು ತಂಡದ ಸಹಾಯದಿಂದ ಯೋಜನೆ ಯಶಸ್ವಿಯಾಯಿತು ಮತ್ತು ವ್ಯಕ್ತಿಗೆ ಸಂತೋಷವಾಯಿತು. ಅರ್ಥ ಆಯ್ತಾ? ಸಲಹೆ ಹೇಳೋದಾದರೆ, ದಿನದ ಉದ್ದೇಶವನ್ನು ಸ್ಪಷ್ಟವಾಗಿ ಬರೆಯಿರಿ. ಆ ದಿನ ನೀವೇನು ಉದ್ದೇಶ ಇಟ್ಕೊಂಡಿದ್ದೀರೋ ಅದನ್ನು ಸ್ಪಷ್ಟವಾಗಿ ಬರೆಯಿರಿ. ಮಧ್ಯಾಹ್ನ 10 ರಿಂದ 15 ನಿಮಿಷ ಯೋಗ ಮಾಡಿ. ತಂಡದಲ್ಲಿ ಉತ್ತಮ ಸಂವಹನ ಇರಲಿ ನಿಮ್ಮ ತಂಡದ ಜೊತೆ. ಆವಾಗ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಆ ದಿನವೂ ತುಂಬ ಚೆನ್ನಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ ನೋಡೋದಾದರೆ, ಕುಂಭರಾಶಿಯವರು ಸೃಜನಶೀಲತೆಯಲ್ಲಿ ಯಶಸ್ವಿಯಾಗ್ತಾರೆ ಹಾಗೂ ಸಾಮಾಜಿಕ ಒಕ್ಕೂಟದೊಂದಿಗೆ ಪ್ರಗತಿ ಕಂಡುಬರುತ್ತೆ. ಹೌದು, ಈ ರಾಶಿಯವರು ಸೃಜನಶೀಲತೆಯಲ್ಲಿ ಯಶಸ್ವಿ ಕಾಣ್ತಾರೆ ಮತ್ತು ಸಮಾಜದಲ್ಲಿ ಪ್ರಗತಿ ಕಾಣ್ತಾರೆ. ಹೊಸ ಆವಿಷ್ಕಾರಗಳಿಗೆ ಮನಸ್ಸು ತೆರೆಯುತ್ತೆ. ನಿಮ್ಮ ಶಕ್ತಿ ಮತ್ತು ಸಮಯವನ್ನು ನಿಖರವಾಗಿ ನಿರ್ವಹಿಸಿ. ಕತೆ ಹೇಳೋದಾದರೆ, ಒಬ್ಬ ಕುಂಭ ವ್ಯಕ್ತಿ ಹೊಸ ಕಲಾತ್ಮಕ ಯೋಜನೆಯನ್ನು ಆರಂಭಿಸ್ತಾನೆ. ಅಂದರೆ ಯಾವುದೋ ಒಂದು ಹೊಸ ಯೋಜನೆಯನ್ನು ಆರಂಭಿಸ್ತಾನೆ. ಕಲಾತ್ಮಕ ಯೋಜನೆ ತಗೊಳ್ಳೋಣ. ಮೊದಲ ದಿನದಲ್ಲಿ ಕೆಲವೊಂದು ತೊಂದರೆ ಎದುರಾಗುತ್ತೆ. ಶ್ರಮ ಮತ್ತು ನಿರಂತರ ಪ್ರಯತ್ನದಿಂದ ಅದು ಯಶಸ್ವಿಯಾಗುತ್ತೆ ಅಂತಲೇ ಹೇಳ್ಬೋದು. ನೀವು ಈ ಕಥೆಯನ್ನು ಅರ್ಥ ಮಾಡ್ಕೊಳ್ಳಿ, ಆವಾಗ ನಿಮಗೂ ಅರ್ಥ ಆಗುತ್ತೆ. ಸಲಹೆ ಹೆಂಗೆ ಕೊಡೋದು ಅಂದರೆ, ಸಲಹೆಗಳು ಇದಕ್ಕೆ ಅನಗತ್ಯ ವೆಚ್ಚ ತಪ್ಪಿಸಬೇಕು. 10 ರಿಂದ 15 ನಿಮಿಷ ನೀವು ಸಹ ಧ್ಯಾನ ಮಾಡಿ ಹೊಸ ಯೋಜನೆ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ರಿ. ತುಂಬ ಚೆನ್ನಾಗಿರುತ್ತೆ ಅವಾಗ. ಮೀನರಾಶಿಯವರಿಗೆ ಮುಂದಿನ ರಾಶಿಯಲ್ಲಿ ಹೇಳೋದಾದರೆ, ಮೀನರಾಶಿಯವರು ಇಂದು ಆಧ್ಯಾತ್ಮಿಕ ಶಕ್ತಿ, ಮನೋಶಾಂತಿ ಮತ್ತು ಭವಿಷ್ಯ ಯೋಜನೆಗಳಲ್ಲಿ ಸ್ಪಷ್ಟತೆ ಅನುಭವಿಸ್ತಾರೆ ಅಂತಲೇ ಹೇಳ್ಬೋದು. ದಿನದ ಆರಂಭದಲ್ಲಿ ಧ್ಯಾನ ಅಥವಾ ಮನಃಶಾಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನೀವು ನಿಮ್ಮ ಆಂತರಿಕ ಶಕ್ತಿ ಗುರುತಿಸ್ಕೊಳ್ಳಿ ಮತ್ತು ದಿನದ ಉದ್ದೇಶವನ್ನು ಸ್ಪಷ್ಟಗೊಳಿಸ್ಕೊಳ್ಳಿ. ಆವಾಗ ತುಂಬ ಚೆನ್ನಾಗಿರುತ್ತೆ ನಿಮ್ಮ ದಿನ. ಕತೆ ಭಾಗ, ಒಬ್ಬ ಮೀನ ವ್ಯಕ್ತಿ ತನ್ನ ಜೀವನದ ಗುರಿಯನ್ನು ಅರಿತ. ಧ್ಯಾನ ಮತ್ತು ದಿನದ ಕೊನೆ ಪರಿಶೀಲನೆಯ ಮೂಲಕ ಆತ್ಮವಿಶ್ವಾಸ ಹೆಚ್ಚಿಕೊಂಡ. ಈ ರಾಶಿಯವರಿಗೆ ಏನು ಮಾಡಬೇಕು? ಆದಷ್ಟು ಧ್ಯಾನ ಮಾಡಬೇಕು. ನೀವು ಎಷ್ಟು ಧ್ಯಾನ ಮಾಡ್ತಿರೋ, ಬೆಳಗ್ಗೆ ದಿನಚರಿ ಶುರುವಾದ ತಕ್ಷಣ ಧ್ಯಾನ ಮಾಡಿದರೆ ಆ ಧ್ಯಾನದ ಫಲಿತಾಂಶ ಅದರದ್ದೆಷ್ಟು ಆತ್ಮವಿಶ್ವಾಸ ನಿಮಗೆ ಎಷ್ಟು ಹೆಚ್ಚುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ರಾಶಿಯವರಿಗೆ ಸಲಹೆಗಳು ಕೊಡೋದಾದರೆ, ಮನಸ್ಸಿನ ಅಭಿವ್ಯಕ್ತಿ ಬರವಣಿಗೆ. ಮನಸ್ಸಿಗೆ ಇಷ್ಟವಾದರ ಬಗ್ಗೆ ಒಂದು ಬರವಣಿಗೆ ಬರೀರಿ. ಮಧ್ಯಾಹ್ನ 10 ರಿಂದ 15 ನಿಮಿಷ ವಿಶ್ರಾಂತಿ ತಗೊಳ್ಕೊಳ್ಳಿ. ದಿನದ ಕೊನೆಯಲ್ಲಿ ಮತ್ತೆ ಧ್ಯಾನ ಮಾಡಿ. ತುಂಬ ಒಳ್ಳೆಯದಾಗುತ್ತೆ ಈ ರಾಶಿಯವರಿಗೆ. ಇಂದು 3 ಫೆಬ್ರವರಿ 2026 ದಿನ ಭವಿಷ್ಯವನ್ನು ನೋಡಿದಿರಿ. ಪ್ರತಿಯೊಬ್ಬರಿಗೂ ಶಕ್ತಿಯು, ಅವಕಾಶವು ಮತ್ತು ಶಾಂತಿಯು ಬರುವಂತೆ ಸದಾ ಗಮನವಿಡಿ. ನಿಮ್ಮ ಅನುಭವಗಳನ್ನು ಕಮೆಂಟ್ ಮಾಡಿ. ನಿಮ್ಮ ದಿನ ಹೇಗಿತ್ತು, ಯಾವ ರಾಶಿಯವರಿಗೆ ನೀವು ಇದ್ದೀರಿ, ನಿಮ್ಮದು ಯಾವ ರಾಶಿ ಎಂಬುದನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ಮತ್ತೊಂದು ದಿನ ಭವಿಷ್ಯಕ್ಕೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.